ಸೊ ಈ ರೀತಿ ಹೋಮ್ ಮೇಡ್ ಇನ್ಕ್ಯುಬೇಟರ್ನ ತಯಾರು ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ, ಯಾವ ರೀತಿ ತಯಾರು ಮಾಡ್ಕೊಳ್ಳೋದು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಸೊ ನಾನು ಇದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈಗ ತಡ ಮಾಡ್ದಿರಾ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ನಮಗೆ ಇಂಕ್ಯುಬೇಟರ್ ಮಾಡೋದಕ್ಕೆ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ ಬೇಕಾಗುತ್ತೆ. ಸೊ ಈ ಕಾರ್ಡ್ಬೋರ್ಡ್ ಬಾಕ್ಸು ನಮ್ಮ ಸುತ್ತಮುತ್ತಲ ಅಂಗಡಿಗಳಿಗೆ ಸಿಗುತ್ತೆ. ಸೊ ಮಾರಿಲೈಟ್ ಕಾರ್ಡ್ಬೋರ್ಡ್ ಬಾಕ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಬಾಕ್ಸ್ ಅಂತಲ್ಲ, ಯಾವ ಬಾಕ್ಸ್ ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಈ ಬಾಕ್ಸ್ನ ಮೇಲ್ಗಡೆ ಏನಿದ್ದಾವೆ ಮುಚ್ಚಳುಗಳು, ಸೊ ಇವು ನಮಗೆ ಬೇಕಾಗಿಲ್ಲ. ಸೊ ಇವನ್ನ ನಾವು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿಬಿಡೋಣ. ಒಂದು ಥರ್ಮೋಕೋಲ್ ಶೀಟ್ ಅನ್ನೋದು ತೊಗೊಳ್ಳಿ. ಇದು 1 ಇಂಚ್ ಥರ್ಮೋಕೋಲ್ ಶೀಟು. ಸೊ ಇದು 60 ರೂಪಾಯಿ ಬೀಳುತ್ತೆ ಒಂದು ಶೀಟು. ಸೊ ಇದಕ್ಕೆ ನೀವು ಅಳತೆ ತಗೊಂಡು ಸೊ ನಿಮ್ಮ ಬಾಕ್ಸ್ ಏನಿದೆ ಆ ಬಾಕ್ಸ್ನ ಥರ್ಮೋಕೋಲ್ ಬಾಕ್ಸ್ ಶೀಟ್ ಮೇಲೆ ಇಟ್ಬಿಟ್ಟು ಒಂದು ಅಳತೆ ತೊಗೊಳ್ಳಿ. ಒಂದು ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡಿ, ಅಥವಾ ಈ ರೀತಿ ಬಾಕ್ಸ್ ಇಟ್ಕೊಂಡು ಬ್ಲೇಡ್ನಿಂದ ಕಟ್ ಮಾಡಿ. ಈ ರೀತಿ ಕತ್ತರಿಸಿದ ಮೇಲೆ ಈ ಥರ್ಮೋಕೋಲ್ ಶೀಟ್ ಏನಿದೆ ಇದು ಒಂದು ತಳದ ಭಾಗಕ್ಕೆ ಇಟ್ಬಿಟ್ಟು ಸುತ್ತಲೂ ಅದೇ ರೀತಿ ನಾನು ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದೇ ರೀತಿ ನೀವು ಅಳತೆ ತೊಗೊಂಡು ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಮತ್ತು ಈ ಕಡೆ ಈ ಕಡೆ, ಸೊ ಸುತ್ತಲೂ 4 ಕಡೆನೂ ಒಂದೊಂದು ಥರ್ಮೋಕೋಲ್ ಶೀಟ್ ಅನ್ನೋದು ಇಡಿ. ನಾಲ್ಕು ಕಡೆ ಥರ್ಮೋಕೋಲ್ ಶೀಟ್ ಇಟ್ಮೇಲೆ ನಮಗೆ ಈ ರೀತಿ ಒಂದು ಥರ್ಮೋಕೋಲ್ ಬಾಕ್ಸ್ ರೆಡಿ ಆಗುತ್ತೆ. ಸೊ ಥರ್ಮೋಕೋಲ್ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ 1 ಅವರ್ ಅಥವಾ 2 ಅವರ್ ಕರೆಂಟ್ ಹೋದ್ರೂ ಅದರಲ್ಲಿ ಟೆಂಪ್ರೇಚರ್ ಅನ್ನೋದು ಹಾಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಟೆಂಪ್ರೇಚರ್ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಇನ್ನು ನಮಗೆ ಬೇಕಾಗಿರುವ ಪ್ರಾಡಕ್ಟ್ಸು ಈ ರೀತಿ ಒಂದು 12 ವೋಲ್ಟ್ ಅಡಾಪ್ಟರು, 12 ವೋಲ್ಟ್ 2 ಆ್ಯಂಪ್ಸ್ ಬೆಟರ್ ಇರುತ್ತೆ. ಸೊ ಮತ್ತು ಈ ರೀತಿ ಒಂದು 2 ಮೀಟರ್ ವಯರು ವಿತ್ 2 ಪಿನ್ ಪ್ಲಗ್ ಫಿಕ್ಸ್ ಮಾಡ್ಕೊಳ್ಳಿ ಮೊದಲೇ. ಸೊ ಮತ್ತು ಈ ರೀತಿ ಒಂದು ಥರ್ಮೋಸ್ಟಾಟ್ ಬೇಕಾಗುತ್ತೆ. ಸೊ ಈ ಥರ್ಮೋಸ್ಟಾಟ್ ಬಂದ್ಬಿಟ್ಟು W1209 ಅಂದ್ಬಿಟ್ಟು ಮಾಡೆಲ್ ನಂಬರು. ಸೊ ಮತ್ತು ಈ ರೀತಿ ಒಂದು ಕೂಲಿಂಗ್ ಫ್ಯಾನ್ ಬೇಕಾಗುತ್ತೆ. ಸೊ ಇದು 12 ವೋಲ್ಟ್ DC ಕೂಲಿಂಗ್ ಫ್ಯಾನು. ಸೊ ಈ ರೀತಿ ಒಂದು ಹೋಲ್ಡರು, ಸೊ ಬೆಂಡ್ ಇದ್ದರೆ ಒಳ್ಳೆಯದು. ಈ ರೀತಿ ಒಂದು ಫೀಮೇಲ್ ಪಿನ್ ಬೇಕಾಗುತ್ತೆ. ಸೊ ಇದು 12 ವೋಲ್ಟ್ ಅಡಾಪ್ಟರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಸೊ ಈಗ ನಾವು ಹೋಲ್ಡರ್ನ ಮತ್ತು ಫ್ಯಾನ್ನ ನಮ್ಮ ಇಂಕ್ಯುಬೇಟ್ರಲ್ಲಿ ಇಟ್ಬಿಟ್ಟು ಸೊ ಇಲ್ಲಿ ಅಳತೆ ತೊಗೋಬೇಕಾಗುತ್ತೆ. ಸೊ ಏನಕ್ಕೆ ಅಳತೆ ಅಂತಂದರೆ ಹೋಲ್ ಮಾಡ್ಕೊಳ್ಳೋದಕ್ಕೆ ಮತ್ತು ವಯರ್ನ ಒಳಗಡೆ ತೊಗೊಳೋದಕ್ಕೆ ಒಂದು ಹೋಲ್ನ ಮಾಡ್ಕೊಳ್ಳಿ. ಸಾಲ್ಡ್ರಿಂಗ್ ಗನ್ನಿಂದ ನೀವು ಇದು ಮಾಡೋದ್ರಿಂದ ಥರ್ಮೋಕೋಲ್ ನೀಟಾಗಿ ಹೋಲ್ ಆಗುತ್ತೆ. ಅದೇ ರೀತಿ ಫ್ಯಾನ್ಗೆ 2 ಹೋಲ್ನ ಮಾಡ್ಕೊಳ್ಳಿ. ಗಾಳಿ ಒಳಗಡೆ ಬರೋದಕ್ಕೆ ಫ್ಯಾನ್ ಹಿಂದೆ 2 ಹೋಲು ಮತ್ತು ಫ್ಯಾನ್ ವಯರು ಹೊರಗಡೆ ಹೋಗೋದಕ್ಕೆ 1 ಹೋಲು. ಸೊ ಟೋಟಲ್ 3 ಹೋಲು, ಇಲ್ಲೊಂದು ಹೋಲು, 4 ಹೋಲು. ಸೊ ಹೋಲ್ ಮಾಡ್ಕೊಂಡು ಆದಮೇಲೆ ಕಾರ್ಡ್ಬೋರ್ಡು ಹೋಲ್ ಆಗಿರೋದಿಲ್ಲ. ಸೊ ಕಾರ್ಡ್ಬೋರ್ಡು ಹೋಲ್ ಆಗೋದಕ್ಕೋಸ್ಕರ ನೀವು ಟೆಸ್ಟರ್ ಅಥವಾ ಸ್ಕ್ರೂ ಡ್ರೈವರಿಂದ ಹೋಲ್ ಮಾಡ್ಕೊಳ್ಳಿ. ಸೊ ಮತ್ತು ಆಚೆ ಕಡೆಯಿಂದನೂ ಹೋಲ್ ಮಾಡ್ಕೊಳ್ಳಿ, ಅಗಲ ಮಾಡ್ಕೊಳ್ಳಿ, ವೈರು ಒಳಗಡೆ ಹೋಗೋ ರೀತಿ ಒಂದು ಹೋಲ್ನ ಮಾಡ್ಕೊಳ್ಳಿ. ಈಗ ವಯರ್ನ ತಗೊಂಡು ಆ ವಯರ್ ತುದಿನ ಈ ಹೋಲ್ ಮುಖಾಂತರ ಒಳಗಡೆಗೆ ಸೇರಿಸಿ. ಒಳಗಡೆಗೆ ಸೇರಿಸಿ ಈ ರೀತಿ ಎಳ್ಕೊಂಡು ಸೊ ಹೋಲ್ಡರ್ನೆಲ್ಲ ಬಿಚ್ಚಿಬಿಟ್ಟು ನೀವು ವಯರ್ನ ಸ್ಟ್ರಿಪ್ ಮಾಡಿಬಿಟ್ಟು ಈ ವಯರ್ನ ಇಲ್ಲಿ ಸೇರಿಸ್ಬಿಟ್ಟು ಸ್ಕ್ರೂನ ಟೈಟ್ ಮಾಡಿಬಿಟ್ಟು ವಯರ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ರ್ಯಾಂಡೆಡ್ ಹೋಲ್ಡರ್ಸ್ನ ಯೂಸ್ ಮಾಡಿ. ಸೊ ಹಾಗಾಗಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅನ್ನೋದು.
ಹೋಲ್ಡರ್ನಿಗೆ ವೈರ್ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಹಿಂದಕ್ಕೆ ಎಳ್ಕೊಂಬಿಡಿ. ಮತ್ತು ಈ ರೀತಿ ಒಂದು ಬೆಂಡಿಂಗ್ ವೈರ್ ತೊಗೊಂಡು, ಈ ಬೆಂಡಿಂಗ್ ವೈರ್ನ ನಾನು ಮೊದಲೇ ಅಳತೆ ತೊಗೊಂಡಿದ್ದೀನಿ. ಸೊ ಹೋಲ್ಡರ್ಗೆ ಹೋಲ್ಸ್ಗೆ ಕರೆಕ್ಟಾಗಿ ಆಗೋ ರೀತಿ ಬೆಂಡಿಂಗ್ ವೈರ್ನ ಅಳತೆ ತೊಗೊಂಡು ಇದು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಬೆಂಡಿಂಗ್ ವೈರ್ ತೊಗೊಂಡು ನೀವು ಹೋಲ್ಸ್ ಒಳಗಡೆ ಹಾಕ್ಕೊಂಡು ಬೇಕಾದರೆ ನೀವು ಟೈಟ್ ಮಾಡ್ಕೋಬೋದು. ಅಥವಾ ನಿಮಗೆ ಬೆಂಡಿಂಗ್ ವೈರ್ ಬದಲಿನ ಬೆಟರು ಸ್ಕ್ರೂಸು. ಸೊ ಸ್ಕ್ರೂಸು ನೀವು ತೊಗೊಳಕ್ಕೆ ಹೋದರೆ ಖರ್ಚಾಗುತ್ತೆ. ಸೊ ಹಾಗಾಗಿ ನಾನು ಬೆಂಡಿಂಗ್ ವೈರಿಂದ ಮಾಡ್ತಾಯಿದ್ದೀನಿ. ಇದನ್ನು ಫಿಟ್ ಮಾಡ್ತಾಯಿದ್ದೀನಿ ಹೋಲ್ಡರ್ನ. ನಿಮಗೆ ಚೆನ್ನಾಗಿ ಕಾಣಬೇಕು ಅಂತಂದರೆ ಸ್ಕ್ರೂನ ಹಾಕ್ಬಿಟ್ಟು 2 ಸ್ಕ್ರೂ ಅಥವಾ ನೆಟ್ಟು ಬೋಲ್ಟ್ ಹಾಕ್ಬಿಟ್ಟು ಟೈಟ್ ಮಾಡ್ಕೋಬೋದು ನೀವು. ಸೊ ಮತ್ತು ಹೋಲ್ಡರ್ನ ಕ್ಯಾಪ್ ಹಾಕ್ಬಿಟ್ಟು ನೋಡಿ ಈಗ ಕಾಣುತ್ತೆ. ಸೊ ಹಿಂದೆಗಡೆ ಏನು ಬಂದಿದೆಯೋ ಇವೆರಡು ಬೆಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟೈಟಾಗಿ ತಿರುಗಿಸ್ಬಿಟ್ರೆ ಸೊ ಅಲ್ಲಾಡ್ದಿರಂಗಿರುತ್ತೆ ಹೋಲ್ಡ್ರು ಒಳಗಡೆ. ಸೊ ಎಕ್ಸ್ಟ್ರಾ ಉಳಿದಿರೋ ಅಂಥದ್ದನ್ನು ಕಟ್ ಮಾಡಿಬಿಡಿ. ಇದು 12 ವೋಲ್ಟು ಫ್ಯಾನ್ ತೊಗೊಳ್ಳಿ, ಕೂಲಿಂಗ್ ಫ್ಯಾನು. ಸೊ 12 ವೋಲ್ಟ್ ಕೂಲಿಂಗ್ ಫ್ಯಾನ್ಗೆ ಹಿಂದೆಗಡೆ ಹೋಲ್ಸ್ ಹಾಕ್ಕೊಂಡಿದ್ವಲ್ಲ ಆಗಲೇ, ಸೊ ಆ ಹೋಲ್ಸು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಅಗಲ ಆಗಿಲ್ಲ ಅಂತಂತಂದರೆ ಈ ರೀತಿ ಕಾರ್ಡ್ಬೋರ್ಡ್ನ ಕಟ್ ಮಾಡಿಬಿಡಿ. ಸೊ ಫ್ಯಾನ್ ಹಿಂದೆ ನೀವೇನು ಹೋಲ್ಸ್ ಮಾಡ್ಕೊಂಡಿರ್ತೀರೋ ಅಲ್ಲಿ ಅಷ್ಟುದ್ದ 1 ಇಂಚ್ ಉದ್ದ, 1/2 ಇಂಚ್ ಉದ್ದ ನೀವು ಕಟ್ ಮಾಡ್ಕೊಳ್ಳಿ. ಸೊ ಮತ್ತು ವಯರು ಒಳಗಡೆ ತಗೊಳ್ಳೋದಕ್ಕೋಸ್ಕರ, ಸೊ ಒಳಗಡೆಯಿಂದ ಹೊರಗಡೆ ತಗೊಳ್ಳೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹೋಲ್ ಅಗಲ ಮಾಡ್ಕೊಳ್ಳಿ. ಸೊ ಈಗ ಫ್ಯಾನ್ ಅನ್ನೋದು ಹೋಲ್ಡರ್ ಕೆಳಗಡೆನೇ ಫಿಟ್ ಮಾಡಿ. ಸೊ ಏನು ಹೋಲ್ ಮಾಡ್ಕೊಂಡಿದ್ದೀರೋ ಆ ಹೋಲ್ ಮುಖಾಂತರ ವಯರ್ನ ತಗೊಂಡು ವಯರ್ನ ಎಳ್ಕೊಂಡ್ರೆ ನೋಡಿ ಈ ಸೈಡು ವಯರ್ ಬಂದಿದೆ. ಸೊ ಅಲ್ಲಿ 2 ಹೋಲ್ಸು, ಫ್ರೆಶ್ ಏರ್ ಒಳಗಡೆ ಹೋಗೋದಕ್ಕೆ. ಸೊ ಮತ್ತೆ ಅದೇ ರೀತಿ 2 ಬೆಂಡಿಂಗು ವಯರ್ನ ಕಟ್ ಮಾಡಿಕೊಂಡು ಫ್ಯಾನ್ ಅನ್ನೋದು ಬೆಂಡಿಂಗ್ ವಯರಿಂದ ಫಿಟ್ ಮಾಡ್ಕೊಳ್ಳಿ. ಸೇಮ್ ಹೋಲ್ಡರ್ ಯಾವ ರೀತಿ ಫಿಟ್ ಮಾಡ್ಕೊತೀರೋ ಅದೇ ರೀತಿ ಫ್ಯಾನ್ನ ಸಹ ನೀವು ಫಿಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ 4 ಬೆಂಡಿಂಗ್ ವಯರ್ ಬಂದಿದೆಯಲ್ಲ, ಸೊ ಒಂದೊಂದನ್ನು ಜಾಯಿಂಟ್ ಮಾಡಿಬಿಟ್ಟು ಸೊ ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಬಿಡಿ. ಸೊ ಈಗ ನೋಡಿ ಫುಲ್ಲು ಟೈಟಾಗೇ ಕೂತಿರುತ್ತೆ ಫ್ಯಾನ್, ಹೋಲ್ಡರ್ ಕೆಳಗಡೆ ಫ್ಯಾನ್ ಕೂತಿರುತ್ತೆ. ಮತ್ತು ನೀವು ಈ ಥರ್ಮೋಸ್ಟಾಟ್ನ ತಗೊಳ್ಳಿ. ಥರ್ಮೋಸ್ಟಾಟಲ್ಲಿ ನೋಡಿ ಇಲ್ಲಿ ನಿಮಗೆ K0, K1, 12 ವೋಲ್ಟ್, GND ಅಂತಿದೆ. GND ಅಂದರೆ ಗ್ರೌಂಡು. ಸೊ ಮತ್ತು ಅದೇ ರೀತಿ 4 ಸ್ಕ್ರೂಸ್ ಇದ್ದಾವೆ. ಕೆಳಗಡೆ 4 ವೈರ್ ಸಾಲ್ಟ್ ಅನ್ನೋದು ಇದೆ. ಸೊ ವೈರ್ ಹಾಕೊಳ್ಳೋದಕ್ಕೆ ಇದು ರಿಲೇ. ಸೊ ಮೈನ್ ಕಂಟ್ರೋಲ್ ಮಾಡೋದೇ ಇದೆ ಈ ಥರ್ಮೋಸ್ಟಾಟಲ್ಲಿ. ಮತ್ತು ಈ ರೀತಿ ಫಿಮೇಲ್ ಕನೆಕ್ಟರ್ ತೊಗೊಂಡು ಇದರಲ್ಲಿ 2 ವೈರ್ ಇರ್ತವೆ. ಸೊ ಒಂದು ಆರೆಂಜು, ಒಂದು ರೆಡ್ ಇದೆ. ಸೊ ಕೆಲವು ಫಿಮೇಲ್ ಇದರಲ್ಲಿ ರೆಡ್ಡು, ಬ್ಲ್ಯಾಕ್ ಇರುತ್ತೆ, ಅಥವಾ ಪ್ಲಸ್ಸು ಮೈನಸ್ ಅಂತ ಇರುತ್ತೆ. ಸೊ ಪ್ಲಸ್ಗೆ ಪ್ಲಸ್ಸು, ಮೈನಸ್ಗೆ ಮೈನಸ್, ಅಂದರೆ ರೆಡ್ಗೆ ರೆಡ್ಡು ಮತ್ತು ಬ್ಲ್ಯಾಕ್ಗೆ ಏನು ಯೆಲ್ಲೋ ಕಲರ್ ಇದೆಯೋ ಅದನ್ನು ನೀವು ಜಾಯಿಂಟ್ ಮಾಡ್ಕೊಳ್ಳಿ 2 ಸೇರಿಸ್ಬಿಟ್ಟು. ಫೀಮೇಲ್ ಪಿನ್ನು ಮತ್ತು ಫ್ಯಾನು ಎರಡನ್ನೂ ನಾವು ಕನೆಕ್ಟ್ ಮಾಡ್ಕೊತೀವಿ. ಎರಡನ್ನೂ ಕನೆಕ್ಟ್ ಮಾಡ್ಕೊಂಡಾಗ 24 ಅವರ್ಸು ಫ್ಯಾನ್ ಒಳಗಡೆ ರನ್ ಆಗ್ತಾ ಇರುತ್ತೆ. ರೆಡ್ ವೈರ್ ಏನಿದೆಯೋ, ಸೊ ನೀವು ಕನೆಕ್ಟ್ ಮಾಡಿಕೊಂಡ್ರೆ ರೆಡ್ ವೈರ್ನ ಪ್ಲಸ್ 12 ವೋಲ್ಟ್ ಅಂತ ಇರೋ ಜಾಗದಲ್ಲಿ ಕೊಟ್ಬಿಟ್ಟು ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಬ್ಲ್ಯಾಕ್ ವೈರ್ ಏನಿತ್ತು, ಬ್ಲ್ಯಾಕು ಎಲ್ಲೋ ಮಿಕ್ಸ್ ಮಾಡಿದ್ವಲ್ಲ, ಸೊ ಅದನ್ನು ಏನಿದೆ GND ಅಂತ ಇರುತ್ತಲ್ವ, ಸೊ ಅಲ್ಲಿ ಸೇರಿಸ್ಬಿಟ್ಟು ಸ್ಕ್ರೂನ ಟೈಟ್ ಮಾಡ್ಕೊಳ್ಳಿ.
ಇನ್ನೊಮ್ಮೆ ನೋಡ್ಕೊಬಿಡಿ. ಈಗ ನಾವು ರೆಡ್ನ 12 ವೋಲ್ಟ್ಗೆ ಕೊಟ್ಟಿದ್ದೀವಿ, ಬ್ಲ್ಯಾಕ್ನ GND ಗ್ರೌಂಡ್ಗೆ ಕೊಟ್ಟಿದ್ದೀವಿ. ಸೊ ಈಗ ನಮಗೆ ಥರ್ಮೋಸ್ಟಾಟ್ಗೆ ಫ್ಯಾನು ಮತ್ತು ಅಡಾಪ್ಟರ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ಈಗ ಬಲ್ಬ್ ಕನೆಕ್ಷನ್ಸ್ ಕೊಡಬೇಕು. ಸೊ ಬಲ್ಪಿಂದ ಬಂದಿರುವ ವೈರ್ ಏನಿದೆ, ಸೊ ಆ ವೈರ್ನ ತಗೊಳ್ಳಿ. ನಿಮಗೆ ಥರ್ಮೋಸ್ಟಾಟ್ ಎಲ್ಲಿ ಫಿಟ್ ಮಾಡಬೇಕೋ ಅಲ್ಲಿ ಜಾಗ ಸೆಟ್ ಮಾಡಿಕೊಂಡು ವೈರ್ ಏನು ನಾವು ಕೊಟ್ಟಿದ್ವೋ ಆ ವೈರ್ನ ಅಳತೆ ತೊಗೊಳ್ಳಿ, ಅಲ್ಲಿವರೆಗೂ ಸರೋಗುತ್ತಾ ಥರ್ಮೋಸ್ಟಾಟ್ಗೆ ಕೊಡೋದಕ್ಕೆ ಅಂತ. ಸೊ ಅದರಲ್ಲಿ ಇವಾಗ 2 ವೈರಲ್ಲಿ ಒಂದು ವೈರ್ನ ಇದು ಮಾಡ್ಕೊಳ್ಳಿ. ಸೊ ಎಲ್ಲೋ ರೆಡ್ಡು 2 ವೈರ್ಸ್ ಆಗುತ್ತಲ್ಲ, ಸೊ ರೆಡ್ ವೈರ್ನ ಕಟ್ ಮಾಡಿ. ಸೊ ಯಾವುದು ವೈರ್ ಕಟ್ ಮಾಡಿದ್ರೂ ತೊಂದರೆ ಇಲ್ಲ. ಸೊ ಒಂದು ವೈರ್ ಮಾತ್ರ ಕಟ್ ಮಾಡಿ. ಸೊ ಈಗ ಒಂದು ವೈರ್ ಕಟ್ ಮಾಡಿದ ತಕ್ಷಣ ನಮಗೆ 2 ವೈರ್ ಆಗುತ್ತೆ. ಸೊ ಅದು ಜಾಯಿಂಟ್ನ ಮತ್ತು ಸ್ಟ್ರಿಪ್ ಮಾಡಿಬಿಟ್ಟು ವೈರು. ಸೊ ಈಗ ಇವನ್ನ ಇಲ್ಲಿ ನಾವು K0 ಮತ್ತು K1ಗೆ ಕೊಡಬೇಕಾಗುತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ K0 K1 ಏನಿದೆಯೋ ಇದು 2 ಸ್ಕ್ರೂ ಇರ್ತಲ್ವಾ. ಸೊ ಈಗ ನಾವು ಬಲ್ಪಿಂದ ಬಂದಿರೋ ವೈರು ಏನಿದೆ, ನಾವು ಕಟ್ ಮಾಡಿರೋ ವೈರು, ಸೊ ಅದನ್ನು ಇಲ್ಲಿಂದ ನೋಡ್ಕೊಳ್ಳಿ. ಬಲ್ಪಿಂದ ಬಂದಿರೋ ವೈರು K0ಗೆ ಕೊಡ್ತೀವಿ. ಅದೇ ರೀತಿ ಪಿನ್ನಿಂದ, ಇದು ಪ್ಲಗ್ಗಿಂದ ಬಂದಿರೋ ವೈರು, ಸೊ ಇದನ್ನು K1ಗೆ ಕೊಡ್ತೀವಿ. ಸೊ ಸೇಮ್ K0 ಸ್ಕ್ರೂನ ಲೂಸ್ ಮಾಡಿಕೊಂಡು ಅಲ್ಲಿ ವೈರ್ ಇಟ್ಬಿಟ್ಟು ಟೈಟ್ ಮಾಡಿಬಿಡಿ, ಸರೋಗುತ್ತೆ. ಸೊ ಅದೇ ರೀತಿ ಪಿನ್ನಿಂದ ಬಂದಿರೋದು ಪ್ಲಗ್ಗಿಂದ 2 ಪಿನ್ ಪ್ಲಗ್ಗಿಂದ ಬಂದಿರೋ ವೈರ್ನ K1ಗೆ ಕೊಟ್ಬಿಟ್ಟು ಸ್ಕ್ರೂನ ಟೈಟ್ ಮಾಡಿಬಿಡಿ. ಸೊ ನೋಡ್ಕೊಂಬಿಡಿ. ಈಗ ನಾನು ಫಂಕ್ಷನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಈಗ ಈ 2 ಪಿನ್ ಪ್ಲಗ್ಗಿಂದ ಏನು ಕರೆಂಟ್ ಬರುತ್ತೋ ಆ ಪವರ್ ಇಲ್ಲಿ ಬಂದು ಇಲ್ಲಿ ಸ್ವಿಚ್, ಇದು ರಿಲೇ ಇದೆಯಲ್ಲ, ಈ ರಿಲೇ ಸ್ವಿಚ್ ಥರ ವರ್ಕ್ ಆಗುತ್ತೆ. ಸೊ ಟೆಂಪ್ರೇಚರು ಜಾಸ್ತಿ ಇದ್ದಾಗ ಇಲ್ಲಿ ರಿಲೇ ಅನ್ನೋದು ಕಟ್ ಮಾಡುತ್ತೆ. ಸೊ ಪವರ್ ಅನ್ನೋದು ಬಲ್ಬ್ಗೆ ಹೋಗೋದಿಲ್ಲ. ಇನ್ ಕೇಸ್ ಟೆಂಪ್ರೇಚರ್ ಕಡಿಮೆ ಆದಾಗ ಪವರ್ ಆನ್ ಮಾಡುತ್ತೆ. ಸೊ ಆವಾಗ ಇಲ್ಲಿ ರಿಲೇ ಫಂಕ್ಷನ್ ಮಾಡಿದಾಗ ಅಲ್ಲಿ ಬಲ್ಬ್ ಅನ್ನೋದು ಆನ್ ಆಗುತ್ತೆ. ಸೊ ಈ ರೀತಿ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದನ್ನು ನಾವು ಮಾಡೋದು. ಸೇಮ್ ನೀವು ಸ್ವಿಚ್ಗೆ ಯಾವ ರೀತಿ ಕನೆಕ್ಷನ್ಸ್ ಕೊಡ್ತೀರೋ ಅದೇ ರೀತಿ ಥರ್ಮೋಸ್ಟಾಟಲ್ಲಿ ನೀವು ವೈರ್ನ ಕನೆಕ್ಷನ್ ಮಾಡ್ತೀರಾ. ಸೊ 2 ವೈರು ಕಟ್ ಮಾಡಬೇಡ್ರಿ, 1 ವೈರ್ ಮಾತ್ರ ಕಟ್ ಮಾಡಿ. ಸೊ ಮತ್ತು ಈ ವೈರ್ಸ್ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಟೇಪ್ ಹಾಕ್ಕೊಳ್ಳಿ. ಯಾಕಂತಂದರೆ ಅಸಹ್ಯ ಕಾಣಿಸ್ಬಾರ್ದಲ್ವ, ವೈರ್ ಜಾಸ್ತಿ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಸೊ ಎಲ್ಲ ಫ್ಯಾನ್ ವೈರು ಮತ್ತು ಈ ಬಲ್ಬ್ ವೈರ್ನ ಸೇರಿಸಿ ಟೇಪ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ನಿಮಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಇಟ್ಬಿಟ್ಟು ಸ್ಕ್ರೂ ಅಥವಾ ನೀವು ಏನು ಟ್ಯಾಗ್ ಮಾಡಿ ಇದನ್ನು ಇದು ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಗ್ಲೂ ಗಮ್ ಹಾಕ್ಬಿಟ್ಟು ಹಾಟ್ ಗ್ಲೂ ಗಮ್ ಯೂಸ್ ಮಾಡಿಬಿಟ್ಟು ಇದನ್ನು ಅಂಟಿಸ್ತಾ ಇದ್ದೀನಿ. ಸೊ ನೀವು ಸ್ಕ್ರೂ ಅಥವಾ ಏನು ಟ್ಯಾಗ್ ಅಂತ ಬರ್ತಾವಲ್ವ, ನೈಲಾನ್ ಟ್ಯಾಗುಗಳು, ಸೊ ಅಂಥ ಟ್ಯಾಗ್ನ ನೀವು ಯೂಸ್ ಮಾಡಿ ಇದನ್ನು ಫಿಟ್ ಮಾಡಿ. ಸೊ ವಯರು ಎದ್ದೊಳ್ಬಾರ್ದು ಅಂತ ವಯರ್ಗೂ ಸಹ ನಾನು ಗಮ್ ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ನೋಡಿ, ಈಗ ಗಮ್ಮ ಕಾಣಿಸಿದ್ದೀನಿ. ಸೊ ವಯರು ಮತ್ತು ಥರ್ಮೋಸ್ಟಾಟ್ನ. ಸೊ ಈಗ ನೋಡಿ ಇಲ್ಲಿ ನಮ್ಮ ವಯರ್ ಏನಿದೆ, ಸೊ ಇಲ್ಲಿ 2 ಪಿನ್, ಇದು ಫೀಮೇಲ್ ಪಿನ್ ಇತ್ತಲ್ವ, ಸೊ ಫೀಮೇಲ್ ಪಿನ್ಗೆ ನಮ್ಮ 12 ವೋಲ್ಟ್ ಅಡಾಪ್ಟರಲ್ಲಿ ಏನು ಮೇಲ್ ಪಿನ್ ಇರುತ್ತೋ ಅದನ್ನು ಕನೆಕ್ಟ್ ಮಾಡಿಬಿಟ್ರೆ ಸೊ ಈಗ ಥರ್ಮೋಸ್ಟಾಟ್ಗೆ ಪವರ್ ಸಪ್ಲೈ ಆಗುತ್ತೆ. ಸೊ ಈ ಬಲ್ಬ್ದು ಮತ್ತು ಈ ಪವರ್ ಅಡಾಪ್ಟರ್ನ ಎತ್ಕೊಂಡೋಗಿ ನಾವು ಪ್ಲಗ್ ಸಾಕೆಟಲ್ಲಿ ಪವರ್ಗೆ ಕೊಟ್ಟಾಗ ಇಲ್ಲಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಈಗ ಈ ಏನು ಸೆನ್ಸರ್ ಇದೆಯೋ ಥರ್ಮೋಸ್ಟಾಟ್ದು, ಆ ಸೆನ್ಸರ್ನ ಈ ರೀತಿ ತೊಗೊಂಡು ಬಲ್ಬ್ ಆಪೋಸಿಟ್ ಸೈಡಿಗೆ ಬರೋ ರೀತಿ ನಾವು ಹೋಲ್ ಮಾಡಿಕೊಂಡು ಇದನ್ನು ಸೆಟ್ ಮಾಡಬೇಕು. ಸೊ ಆಮೇಲೆ ಮಾಡ್ತೀನಿ ಹೋಲು. ಸೊ ಸದ್ಯಕ್ಕೆ ನೋಡಿ ಇಲ್ಲಿಟ್ಟು ಈ ರೀತಿ, ಅಂದರೆ ಒಳಗಡೆಗೆ ಬರಬೇಕದು ಆಪೋಸಿಟ್ ಸೈಡು. ಸೊ ಈಗ ನಮಗೆ ಇನ್ಲೆಟ್ಗೆ ನಾವು ಹೇರ್ ಒಳಗಡೆ ಬರೋದಕ್ಕೆ ಫ್ಯಾನು ಹಿಂದೆ ಏನು ಹೋಲ್ ಮಾಡಿದ್ವಲ್ಲ, ಸೊ ಈಗ ಔಟ್ಲೆಟು, ಸೊ ಗಾಳಿ ಒಳಗಡೆ ಬಂದಿದ್ದು ಹೊರಗಡೆ ಹೋಗ್ಬೇಕಲ್ವ, ಸೊ ಹಾಗಾಗಿ ಸೈಡುಗಳಿಗೆ
ಒಂದು ಕಾರ್ಡ್ಬೋರ್ಡ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. 2 ಇಂಚು 1/2 ಇಂಚು ಸೈಜಲ್ಲಿ, 3 ಇಂಚು ಅಥವಾ 1/2 ಇಂಚು. ಸೊ ಈ ರೀತಿ ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೊಂಡ್ರೆ 2 ಸೈಡೂ, ಸೊ 2 ಸೈಡು 3 ಹೋಲ್ ಅನ್ನೋದು ಹಾಕಬೇಕಾಗುತ್ತೆ. ಸೊ ಸೇಮ್ ಸಾಲ್ಡ್ರಿಂಗನ್ನು ಯೂಸ್ ಮಾಡಿಬಿಟ್ಟು ನೀವು ಹೋಲ್ಸ್ನ ಮಾಡ್ಕೊಳ್ಳಿ. ಆಗ ಥರ್ಮೋಕೋಲು ಪರ್ಫೆಕ್ಟಾಗಿ ಹೋಲ್ ಆಗುತ್ತೆ. ನೀವು ಇನ್ ಕೇಸ್ ಸ್ಕ್ರೂ ಡ್ರೈವರಲ್ಲಿ ಹೋಲ್ ಮಾಡೋಕ್ಕೆ ಹೋದರೆ ಥರ್ಮೋಕೋಲು ಕ್ರ್ಯಾಕ್ ಆಗೋದು, ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಾಲ್ಡ್ರಿಂಗನ್ನು ಯೂಸ್ ಮಾಡಿಬಿಟ್ಟು ಹೋಲ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಹೋಲ್ ಬರುತ್ತೆ. ಸೊ ಮತ್ತೆ ಅದೇ ರೀತಿ ಹಿಂದೆಗಡೆನೂ ಹೋಲ್ಸು ಅಗಲ ಮಾಡ್ಕೊಳ್ಳಿ. ಫ್ಯಾನ್ ಹಿಂದೆ ಮೊದಲೇನು ಹೋಲ್ ಮಾಡಿದ್ವೋ ಅದೇ ಹೋಲ್ಸ್ನ ಅಗಲ ಮಾಡ್ಕೊಳ್ಳಿ. ಇಲ್ಲಿ ಗಾಳಿ ಹೋಗುತ್ತೆ, ಅಲ್ಲಿ ಗಾಳಿ ಹೊರಗಡೆ ಬರುತ್ತೆ. ಸೊ ಇದು ಇನ್ಲೆಟು, ಅದು ಔಟ್ಲೆಟು. ಸೊ ಏರ್ ಸರ್ಕ್ಯುಲೇಷನ್ಸ್ಗೋಸ್ಕರ ಹೋಲ್ಸು. ಸೊ ಮತ್ತು ಮೇಲೆ ಒಂದು ಥರ್ಮೋಕೋಲು ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೂ 2 ಹೋಲ್ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ ಕೇಸ್ ಹಾಕ್ಕೊಂಡಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ. ಈಗ ಇದರೊಳಗಡೆ 40 ವ್ಯಾಟು ಬಲ್ಬ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಬಲ್ಬ್ ಯಾವಾಗಲೂ ಯೂಸ್ ಮಾಡೋವಾಗ 15 ವ್ಯಾಟು, 25 ವ್ಯಾಟು, 40 ವ್ಯಾಟು, 60 ವ್ಯಾಟು. ಸೊ ಇದರಲ್ಲಿ ಯಾವುದಾದ್ರೂ ಯೂಸ್ ಮಾಡಿ. ಸೊ 100 ವ್ಯಾಟ್ ಬಲ್ಬ್ನ ಯೂಸ್ ಮಾಡಬೇಡಿ. 100 ವ್ಯಾಟ್ ಬಲ್ಬ್ ಯೂಸ್ ಮಾಡಿದ್ರೆ ತುಂಬ ಹೀಟ್ ಆಗಿಬಿಡುತ್ತೆ. ಸೊ ಹ್ಯಾಚಿಂಗ್ ರಿಸಲ್ಟ್ ಅನ್ನೋದು ಕಡಿಮೆ ಬರುತ್ತೆ. ಸೊ ಬಲ್ಬ್ನ ಹಾಕಿ, ಸೊ ಈಗ ನೋಡಿ ಬಲ್ಬ್ ಕೆಳಗಡೆ ಫ್ಯಾನ್ ಇರುತ್ತೆ ನೋಡಿ. ಈಗ ನಾನು ಸೆನ್ಸರ್ ಏನಿದೆ ಈ ಹೋಲ್ ಮುಖಾಂತರನೇ ತೊಗೊತಾ ಇದ್ದೀನಿ. ಇಲ್ಲಿ ಇದನ್ನು ವಯರು ಈ ಥರ ಚುಚ್ಚಿದ್ರೂ ಇರುತ್ತೆ. ಥರ್ಮೋಕೋಲ್ ಆಗಿರೋದ್ರಿಂದ ಹೋಲ್ ಮಾಡಿಕೊಂಡು ಚುಚ್ಚಿ ಅಥವಾ ಟೇಪ್ ಹಾಕಿ. ಸೊ ಆಪೋಸಿಟ್ ಸೈಡೇ ಸೆನ್ಸರ್ ಇಡಿ, ಯಾಕಂತಂದರೆ ಹೀಟ್ ಏನಿದೆ ಇಲ್ಲಿಂದ ನಮಗೆ ಅಲ್ಲಿಗೆ ತಲುಪಬೇಕು. ಸೊ ಈಗ ನೋಡಿ ಇದು ಥರ್ಮೋಸ್ಟಾಟ್ ಸೆನ್ಸರು ಯಾವ ರೀತಿ ಬಂದಿದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಾನು ಈ ಸೈಡ್ ಹೋಲ್ ಹಾಕ್ಕೊಂಡು ಕನೆಕ್ಟ್ ಮಾಡಿಕೊಂಡೆ ಅದನ್ನು. ಸೊ ಈಗ ಫೀಮೇಲ್ ಪಿನ್ನಿಗೆ ಮೇಲ್ ಪಿನ್ ಕನೆಕ್ಟ್ ಮಾಡಿ. ಸೊ ಇದನ್ನು ಅಡಾಪ್ಟರು ಮತ್ತು 2 ಪಿನ್ ಪ್ಲಗ್ ಏನಿದೆಯೋ ಇವೆರಡೂ ಪವರ್ಗೆ ಕೊಡೋಣ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಈಗ ನಿಮಗೆ. ಸೊ ಎರಡಕ್ಕೂ ಕೊಟ್ಟಿದ ತಕ್ಷಣ ಈ ರೀತಿ ಲೈಟ್ ಅನ್ನೋದು ಆನ್ ಆಗುತ್ತೆ. ಸೊ ಪವರ್ ಲೂಸ್ ಇದೆ, ಒಂದು ಸೆಕೆಂಡ್. ಸೊ ನೋಡಿ ಈಗ ಬಲ್ಪು ಫ್ಯಾನ್ ಎರಡೂ ರನ್ ಆಗ್ತಾಯಿದೆ. ಸೊ ಇಲ್ಲಿ ಥರ್ಮೋಸ್ಟಾಟ್ ಏನಿದೆ ನೋಡಿ, ಈಗ ಟೆಂಪ್ರೇಚರ್ ಏನಿದೆ ಅಂದ್ಬಿಟ್ಟು ಅಲ್ಲಿ ಸೆನ್ಸಾರಲ್ಲಿ ಆ ಡೇಟಾ ಕಲೆಕ್ಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇದೆ. 29 ಇನ್ಕ್ರೀಸ್ ಆಗ್ತಾಯಿದೆ ಟೆಂಪ್ರೇಚರು. ಸೊ ಇದರಲ್ಲಿ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದು ಯೂಟ್ಯೂಬಲ್ಲಿದೆ. ಸೊ ಇಲ್ಲಿ ಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನೀವು ಡಿಸ್ಕ್ರಿಪ್ಷನ್ನು ಮತ್ತು ಇದರಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಫ್ಯಾನು ಮತ್ತು ಬಲ್ಬ್ ಎರಡೂ ರನ್ ಆಗ್ತಾಯಿದೆ. ಫ್ಯಾನು 24 ಅವರ್ಸ್ ರನ್ ಆಗ್ತಾ ಇರುತ್ತೆ. ಬಲ್ಬು ಮಾತ್ರ ಈ ಸೆನ್ಸರ್ ಏನಿದೆ ಅಲ್ಲಿಂದ ಇಲ್ಲಿಗೆ ಹೀಟ್ ಬಂದು ಓವರ್ ಹೀಟ್ ಆದರೆ ಆಫ್ ಆಗುತ್ತೆ ಬಲ್ಬು. ಸೊ ಈಗ ಒಂದು ಕಾಟನ್ ಅಥವಾ ಕಾರ್ಡ್ಬೋರ್ಡ್ ಶೀಟ್ ಇಟ್ಕೊಂಡು ಅಥವಾ ನ್ಯೂಸ್ ಪೇಪರು ಒಂದು ಕಾಟನ್ ಬಟ್ಟೆನ ಏನಾದರೂ ಕೆಳಗಡೆಗೆ ಇಟ್ಬಿಟ್ಟು, ಸೊ ನೋಡಿ ಈ ರೀತಿ ನಾನು ರೊಟ್ಟಿಟ್ಟಿದ್ದೀನಿ. ಮೊಟ್ಟೆಗಳನ್ನ ಇಲ್ಲಿ ಇಡಬೇಕಾಗುತ್ತೆ. ಇದ್ರ ಮುಂದೆ ಬಲ್ಪು ಕೆಳಗಡೆ ಇಡಬೇಡಿ, ಬಲ್ಪ್ ಮುಂದೆ ಇಡಿ. ಸೊ ಬಲ್ಪ್ಗೂ ಮೊಟ್ಟೆ ಇಡೋದಕ್ಕೂ ಒಂದು 15 ಸೆಂಟಿಮೀಟರ್ 10 to 15 ಸೆಂಟಿಮೀಟರ್ ಗ್ಯಾಪ್ ಇರಬೇಕು. ಬಲ್ಪಿಂದ ಮೊಟ್ಟೆಗಳಿಗೆ 15 to 20 ಸೆಂಟಿಮೀಟರ್ ಇದ್ದರೆ ಒಳ್ಳೆಯದು. ಮಿನಿಮಮ್ ಅಂತಂದರೂ ನೀವು 15 ಸೆಂಟಿಮೀಟರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಈ ಬೌಲ್ ಏನಿದೆ, ಈ ಬೌಲ್ನ ಈ ಬಲ್ಬ್ ಕೆಳಗಡೆ ಇಟ್ಬಿಟ್ಟು ನೀರನ್ನ ಇಡಿ. ಸೊ ಆಗೇನಾಗುತ್ತೆ ಅಂತಂದರೆ ಬಲ್ಪು ಹೀಟ್ಗೆ ನೀರೇನಾದ ಆವಿ ಆಗುತ್ತೆ. ಆ ಆವಿನ ಫ್ಯಾನ್ ಏನು ಮಾಡುತ್ತೆ, ಬಾಕ್ಸ್ ಪೂರ್ತಿ ಸ್ಪ್ರೆಡ್ ಮಾಡುತ್ತೆ. ಸೊ ಫ್ಯಾನ್ ಅನ್ನೋದು ಹೀಟ್ನ ಮತ್ತು ಹ್ಯುಮಿಡಿಟಿನ ಎರಡನ್ನೂ ಬಾಕ್ಸ್ ಫುಲ್ಲು ಸ್ಪ್ರೆಡ್ ಮಾಡುತ್ತೆ. ಸೊ ಹಾಗಾಗಿ ಫ್ಯಾನ್ನ ಬಳಸಬೇಕು. ಬಲ್ಬ್ ಬಳಸೋದು ಹೀಟುಗೋಸ್ಕರ. ಸೊ ಇನ್ನು ಮೊಟ್ಟೆಗಳ ಮೇಲೆ ಈ ರೀತಿ ಒಂದು ಸ್ಕೆಚ್ ಪೆನ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂತಂದರೆ ನೋಡಿ, ಬೆಳಗ್ಗೆ ಈ ರೀತಿ ಮಾರ್ಕ್ ಮೇಲೆ ಇದ್ದಾಗ ಮಧ್ಯಾಹ್ನ ಒಂದು ಸಲ ಮಾರ್ಕ್ ಕೆಳಗಡೆ ಹೋಗೋ ರೀತಿ ರೊಟೇಟ್ ಮಾಡಿ. ಸೊ ಮತ್ತು ಸಂಜೆ ಒಂದು ಸಲ ರೊಟೇಟ್ ಮಾಡಿ. ಸೊ ಅದು ಮಾರ್ಕ್ ಏನು ಮೇಲೆ ಬರಬೇಕು. ಸೊ ಆ ರೀತಿ. ಸೊ ನೀವು ದಿನಕ್ಕೆ ಕನಿಷ್ಠ ಅಂತಂದರೂ 3 ಬಾರಿ ರೊಟೇಟ್ ಮಾಡಲೇಬೇಕು. ಒಂದು ಸಲ ತಪ್ಪಿಸಿದ್ರೂ ಹ್ಯಾಚಿಂಗ್ ರಿಸಲ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಮೊಟ್ಟೆಗಳನ್ನ ತಿರುಗಿಸಾದ್ಮೇಲೆ ಈ ರೀತಿ ಥರ್ಮೋಕೋಲ್ ಶೀಟ್ನ ಇದು ಮಾಡಿಬಿಡಿ, ಎಲ್ಲೂ ಓಪನ್ ಇರಬಾರ್ದು, ಪೂರ್ತಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡಿ. ಹೇರ್ ಸರ್ಕ್ಯುಲೇಟ್ಗೋಸ್ಕರ ನಾವು ಹೋಲ್ಸ್ ಮಾಡ್ಕೊಂಡಿರ್ತೀವಿ.
ಫ್ಯಾನ್ ಹಿಂದೆಗಡೆ ಫ್ಯಾನ್ ತಿರುಗ್ತಾ ಇರೋದ್ರಿಂದ ಫ್ರೆಶ್ ಏರ್ನ ಈ ಹೋಲ್ಸ್ ಮುಖಾಂತರ ಇಂಕ್ಯುಬೇಟರ್ ಒಳಗಡೆಗೆ ಫ್ರೆಶ್ ಏರ್ ಅನ್ನೋದು ಹೋಗುತ್ತೆ. ಸೊ ನೋಡಿ 38.8 ಇದಿದೆ ಟೆಂಪ್ರೇಚರು. ಸೊ ಟೆಂಪ್ರೇಚರ್ ಅಷ್ಟಿರೋವಾಗ ಏನಾಗುತ್ತೆ, ಬಲ್ಬ್ ಆಫ್ ಆಗಿರುತ್ತೆ. ಸೊ ಯಾವಾಗ 37.7ಗಿಂತ ಕಡಿಮೆ ಆಗುತ್ತೋ ಅಂದರೆ 36.7 ಆಗುತ್ತೋ ಆವಾಗ ಲೈಟ್ ಅನ್ನೋದು ಆನ್ ಆಗುತ್ತೆ. ಸೊ ಇಲ್ಲಿ ಅಲ್ಲಿ ಬರೋ ಹೇರ್ ಏನಾಗುತ್ತೆ, ಇಲ್ಲಿ ಔಟ್ ಆಗುತ್ತೆ. ಸೊ ನೋಡಿ ಈಗ 37ಗಿಂತ ಕೆಳಗಡೆ ಇದೆ. ಸೊ ಹಾಗಾಗಿ ಲೈಟ್ ಅನ್ನೋದು ಆನ್ ಆಗಿದೆ. ಸೊ ಈ ರೀತಿ ರಾತ್ರಿ ಒಮ್ಮೆ ನಾವೇನು ಇದನ್ನು ಎಕ್ಸ್ನ ರೊಟೇಟ್ ಮಾಡ್ಕೋಬೇಕಾಗುತ್ತೆ ನಾವು ಮಲಗೋದಕ್ಕೆ ಮುಂಚೆ. ಆ ಸ್ಕೆಚ್ ಪೆನ್ನಾಗಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ರೊಟೇಟ್ ಮಾಡಿದ್ದೀವೋ ಇಲ್ಲ ಅಂದ್ಬಿಟ್ಟು. ಸೊ ಮತ್ತು ಇಲ್ಲಿ ನೀರು ಕಡಿಮೆ ಆಗಿರುತ್ತೆ. ಸೊ ನೀರನ್ನ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲು 18 ದಿನದವರೆಗೂ ನಾವು 40-55% ಇಮ್ಯುಡಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆ ಇಮ್ಯುಡಿಟಿ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಈ ರೀತಿ ಒಂದು HTC1 ಅಂತ ಈ ಹೈಗ್ರೋಮೀಟರ್ನ ಯೂಸ್ ಮಾಡಿದ್ರೆ ನಿಮಗೆ ಇದರಲ್ಲಿ ಇಮ್ಯುಡಿಟಿ ಅನ್ನೋದು ನಿಮಗೆ ತೋರಿಸುತ್ತೆ. ಸೊ ನೋಡಿ ಇಲ್ಲಿ 51, 50. ಸೊ ನೋಡಿ ಈ ರೀತಿ ಡಿಕ್ರೀಸ್ ಆಗ್ತಾ ಇದೆಯಲ್ಲ. ಸೊ ಈ ರೀತಿ ಇಮ್ಯುಡಿಟಿ ನೀವು 40-55% ಒಂದನೇ ದಿನದಿಂದ 18ನೇ ದಿನದವರೆಗೂ ಮೇಂಟೈನ್ ಮಾಡಬೇಕು. ಮೊಟ್ಟೆ ಇಕ್ಕಿ ಮೊದಲ ದಿನದಿಂದ 18 ದಿನದವರೆಗೂ ಅಷ್ಟು ಇಮ್ಯುಡಿಟಿ ಮೇಂಟೈನ್ ಮಾಡಬೇಕು ನೀವು. ಸೊ ನೋಡಿ ಈಗ 37.7 ಆಯಿತು, ಇದು ಆಫ್ ಆಗೋಯ್ತು. ಸೊ 18 ದಿನ ಆದಮೇಲೆ ನೀರನ್ನ ನೀವು ಜಾಸ್ತಿ ಇಟ್ಕೋಬೇಕಾಗುತ್ತೆ. ನೀರನ್ನ ಜಾಸ್ತಿ ಇಟ್ಕೊಂಡು ಮೊಟ್ಟೆಗಳನ್ನ ತಿರುಗಿಸ್ಬೇಡಿ. ಸೊ ನೀರನ್ನ ಜಾಸ್ತಿ ಇಕ್ಕೋ ಉದ್ದೇಶ ಏನಪ್ಪ ಅಂತಂದರೆ, 18 ದಿನ ಆದಮೇಲೆ ನಾವು 18 ದಿನದವರೆಗೂ ಏನು 40-55% ಇಮ್ಯುಡಿಟಿ ಮೇಂಟೈನ್ ಮಾಡಿರ್ತೀವೋ, ಸೊ 18 ದಿನ ಆದಮೇಲೆ ಇಮ್ಯುಡಿಟಿ ಬದಲಾಗುತ್ತೆ. ಸೊ 65-80% ಇಮ್ಯುಡಿಟಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ನಾವು ಇನ್ನೂ ಒಂದು 3 ಬೌಲು ಅಥವಾ 4-5 ಎಷ್ಟು ನೀವು ಇಮ್ಯುಡಿಟಿ ಬರೋವರೆಗೂ ನೀರು ಇಡಬೇಕಾಗುತ್ತೆ. ಸೊ ಈಗ ನಾನು 3 ಗ್ಲಾಸು ವಾಟರ್ ಜಾಸ್ತಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಇಮ್ಯುಡಿಟಿ ಅನ್ನೋದು ಈಗ ಏನು ನಾವು 55 ಮೇಂಟೈನ್ ಮಾಡ್ತಾಯಿದ್ವೋ, 45-55 ಇಮ್ಯುಡಿಟಿ ಮೇಂಟೈನ್ ಮಾಡ್ತಾಯಿದ್ವೋ, ಈಗ ನಮಗೆ 60-80% ಇಮ್ಯುಡಿಟಿ ಬರಬೇಕು. ಸೊ ನೋಡಿ ಈಗ 46% ತೋರಿಸ್ತಾ ಇದೆ. ಸೊ ನಾವೀಗ ನೀರಿಟ್ಟು ಪೂರ್ತಿ ಮುಚ್ಚಿಬಿಡಬೇಕು. ಸೊ 18ನೇ ದಿನ ಕಂಪ್ಲೀಟಾಗಿ ಮುಚ್ಚಿಬಿಡಬೇಕು ನೀರು, ಮತ್ತು ರೊಟೇಟ್ ಮಾಡೋದು ನಿಲ್ಲಿಸ್ಬಿಡ್ಬೇಕು. ಇವಾಗ 18 ದಿನದವರೆಗೂ ಏನು ದಿನಕ್ಕೆ 3 ಬಾರಿ ರೊಟೇಟ್ ಮಾಡ್ತಾ ಇರ್ತೀರೋ, ಸೊ ಲಾಸ್ಟ್ 3 ದಿನ ರೊಟೇಟ್ ಮಾಡೋದು ಬೇಕಾಗಿಲ್ಲ. ಸೊ ನೋಡಿ 19ನೇ ದಿನ ಒಂದೇ ಈ ರೀತಿ ಮೂತಿ ಹೊಡ್ಕೊಂಡಿರ್ತವೆ. ಸೊ ಒಂದು ಮೊಟ್ಟೆ ಹೊಡ್ಕೊಂಡಿದೆ. ಸೊ ಈ ರೀತಿ ಮೂತಿ ಹೊಡ್ಕೊಂಡು ಕ್ವಿಕ್ ಸೌಂಡ್ ಮಾಡ್ತಾ ಇರ್ತವೆ, ಚಿಲಿಪಿಲಿ. ಸೊ ಮತ್ತೆ ಇದು 20ನೇ ದಿನ ಬೆಳಗ್ಗೆ ಮರಿ ಬಂದುಬಿಟ್ಟಿದೆ ಹೊರಗಡೆ. ಸೊ ಈ ರೀತಿ 20ನೇ ದಿನಕ್ಕೂ ಬಂದುಬಿಡ್ತವೆ. ಕೆಲವೊಂದು 19ನೇ ದಿನ ರಾತ್ರಿನೇ ಬಂದುಬಿಡ್ತವೆ. ಸೊ ಕೆಲವೊಂದು 20 ದಿನ ಆದರೂ ಬರೋದಿಲ್ಲ, 21ನೇ ದಿನ ಬರ್ತವೆ. ಸೊ ನೋಡಿ ಇದು ಮೊದಲಿದೆ ಓಪನ್ ಆಗಿದ್ದು, ಬಟ್ ಇನ್ನೂ ಇದು ಬಂದಿಲ್ಲ. ಸೊ ಅದು 20ನೇ ದಿನಕ್ಕೆ ಬಂದುಬಿಟ್ಟಿದೆ. ಅದು ಏನು ಇದೇ ಮಾಡ್ಕೊಂಡಿರಲಿಲ್ಲ, ಹಾಗೆ ಬಂದುಬಿಟ್ಟಿದೆ. ಸೊ ಯಾವ ಬರೋದಿಲ್ವೋ 21ನೇ ದಿನ ನಾವು ಟಾರ್ಚ್ ಹಾಕ್ಬಿಟ್ಟು ನಾವೇ ಓಪನ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಫೇಸ್ಬುಕ್ಕಲ್ಲಿ ಲೈವ್ ಬಿಟ್ಟಿದ್ದೀನಿ, ಈ ಮೊಟ್ಟೆ ಮತ್ತು ಅವು 2 ಮೊಟ್ಟೆ ಯಾವ ರೀತಿ ಓಪನ್ ಮಾಡೋದು ಅಂದ್ಬಿಟ್ಟು. ಸೊ ನೀವು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ಲೈವ್ ಬಿಟ್ಟಿದ್ವಿ, ಇದು ರಿಸಲ್ಟು ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಬಲ್ಪು, ಒಂದು ಫ್ಯಾನ್, ಒಂದು ಥರ್ಮೋಸ್ಟಾಟ್ನ ಇಟ್ಬಿಟ್ಟು ಮೊಟ್ಟೆಗಳನ್ನ ಇಟ್ಬಿಟ್ಟು ಮರಿ ಮಾಡಿಸೋದು ಅಂದ್ಬಿಟ್ಟು.